ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ವಿಡಿಯೋನಲ್ಲಿ ಕ್ಯಾರೆಟ್ ಬಳಸಿ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಮಾಡ್ಬೋದಾದಂತಹ ಕೆಲವು ಆಹಾರಗಳನ್ನ ತೋರಿಸ್ತಿದ್ದೀನಿ. ಕ್ಯಾರೆಟ್ ನಮ್ಮಲ್ಲಿ ನಾವೇ ಹೆಚ್ಚಿಗೆ ಎಲ್ಲ ಅಡುಗೆಗೂ ಬಳಸ್ತೀವಿ, ಗೊತ್ತು ನಮಗೆ ಎಷ್ಟು ಒಳ್ಳೆಯದು ಅಂತ. ಮಕ್ಕಳಿಗೆ ಇದನ್ನು 6 ತಿಂಗಳ ನಂತರ ಕೊಡ್ಬೋದು. ಮೊದಲಿಗೆ ಅದನ್ನು ಪ್ಯೂರಿ ಬೇಯಿಸಿ ರುಬ್ಬಿ ಕೊಡ್ಬೋದು, ನಂತರ ಅದನ್ನು ಸರಿ ಜೊತೆಗೆ ಹಾಕಿ ಕೊಡ್ಬೋದು, ನಂತರ ಸೂಪ್ ಮಾಡ್ಬೋದು, ಸ್ವೀಟ್ ರೆಸಿಪೀಸ್, ಖರ್ಜೂರ ಬಳಸಿ ಸಿಹಿಯಾಗಿ ನ್ಯಾಚುರಲ್ ಆಗಿ ಮಾಡೋ ಅಂತ ಎಷ್ಟೊಂದು ರೆಸಿಪಿ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಏಜ್ ನಂತರ ಮಾಡ್ತಾ ಇರ್ಬೋದು. ಕ್ಯಾರೆಟ್ ಬೆನಿಫಿಟ್ಸ್ ನೋಡಿದ್ರೆ ಇದರಲ್ಲಿ ಬೀಟಾ ಕ್ಯಾರೆಟಿನ್ ಇದೆ, ಇದರಲ್ಲಿ ವಿಟಮಿನ್ ಎ ಇದೆ, ಕಣ್ಣಿನ ಹೆಲ್ತ್ಗಾಗಲಿ ಇಮ್ಯುನಿಟಿ ಹೆಚ್ಚಿಸೋದಕ್ಕಾಗಲಿ ಬಹಳ ಸಹಾಯ ಮಾಡುತ್ತೆ. ಚಳಿಗಾಲದಲ್ಲಿ ಇದು ಹೆಚ್ಚು ಬೆಳೆ ಬರೋದು ಯಾಕಂದರೆ ಇಟ್ ಇಸ್ ಸೀಸನಲ್ ಟು ವಿಂಟರ್ ಸ್ಪೆಷಲಿ. ಯಾಕಂದರೆ ಆ ಟೈಮಲ್ಲಿ ನಮ್ಮ ಹೆಲ್ತ್ ತುಂಬಾ ಅಫೆಕ್ಟೆಡ್ ಆಗಿರುತ್ತೆ, ಕೆಮ್ಮು ನೆಗಡಿ ಎಲ್ಲ. ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಬಹಳ ಸಹಾಯ. ಹೋಲ್ ಇಯರ್ ಇದನ್ನು ನಾವು ಬಳಸ್ಬೋದು. ಬ್ಲಡ್ ಪ್ಲೇಟ್ಲೆಟ್ಸ್ ಕೌಂಟ್ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಲಿವರ್ ಮತ್ತು ಕಿಡ್ನಿ ಹೆಲ್ತ್ ಕೂಡ ನೋಡ್ಕೊಳ್ಳುತ್ತೆ, ಮತ್ತು ಇಮ್ಯುನಿಟಿ ಮುಂಚೆನೇ ಹೇಳಿದೆ. ಸೊ ಇದೆಲ್ಲದಕ್ಕೂ ತುಂಬ ಸಹಾಯ ಮಾಡೋದ್ರಿಂದ ಏನೋ ಅನಿಸುತ್ತೆ, ನಾವು ಕ್ಯಾರೆಟ್ ನಮ್ಮ ಅಡುಗೆಗಳಲ್ಲೇ ಅಷ್ಟು ಚೆನ್ನಾಗಿ ಬಳಸ್ತೀವಿ. ಮಕ್ಕಳಿಗಾಗಿ ಯಾಕೆ ಹೇಗೆ ಮಾಡೋದು ಅಂತ ಎಲ್ಲ ಡೀಟೇಲ್ಸ್ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಸೊ ಕೊನೆ ತನಕ ಈ ವಿಡಿಯೋ ನೋಡೋದು ಮರಿಬೇಡಿ. ಬನ್ನಿ ಮೊದಲನೇ ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲನೇ ರೆಸಿಪಿ ಕ್ಯಾರೆಟ್ ಆ್ಯಪಲ್ ಪ್ಯೂರಿ. ಇದನ್ನು 6 ತಿಂಗಳ ಮೇಲ್ಪಟ್ಟ ಮಕ್ಳಿಗೆ ಕೊಡ್ಬೋದು. ಬಹಳ ಸಾಫ್ಟಾಗಿ ಒಳ್ಳೆ ಟೆಕ್ಸ್ಚರಲ್ಲಿ ಇರೋದ್ರಿಂದ ಮಕ್ಕಳಿಗೆ ನೀವು ಭಯ ಇಲ್ಲದೆ 6 ತಿಂಗಳಿಂದ ಕೊಡ್ಬೋದಾಗಿದೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳ ಪಟ್ಟಿ ನೋಡಿ ಬನ್ನಿ. ಮೊದಲಿಗೆ ಬಾಣಲಿಗೆ ನಾನು ನೀರು ಹಾಕ್ತಿದ್ದೀನಿ. ನಾರ್ಮಲ್ ಒಂದು ಬಟ್ಲಲ್ಲಿ ಹೆಚ್ಚಿಟ್ಟು ಕೂಡ ಬೇಯಿಸ್ಬೋದು. ಸ್ಟೀಮ್ ಮಾಡಿದ್ರೆ ನ್ಯೂಟ್ರಿಷನ್ ಹೆಚ್ಚು, ಹಾಗಾಗಿ ಸ್ಟೀಮಿಂಗಿಗೆ ಈ ಸ್ಟೀಮರ್ ಬ್ಯಾಸ್ಕೆಟ್ ಸಿಗುತ್ತೆ. ಪುಟಾಣಿದಾಗಿ ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆ. ಇದು ಅಮೆಝಾನ್ ಸ್ಟೋರಲ್ಲಿ ಅವೈಲೇಬಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಪರ್ಚೇಸ್ ಮಾಡಿ. ಆ್ಯಪಲ್ ಸಿಪ್ಪೆ ತೆಗೆದು ಸ್ವಲ್ಪ ಮೀಡಿಯಮ್ ಸೈಜ್ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟನ್ನ ಸ್ವಲ್ಪ ಸಣ್ಣಗೆ ಮಾಡ್ತಿದ್ದೀನಿ, ಯಾಕಂದರೆ ಕ್ಯಾರೆಟ್ ಬೇಯೋದು ನಿಧಾನ ಆಗುತ್ತೆ, ಆ್ಯಪಲ್ ಬೇಗ ಬೆಂದುಬಿಡುತ್ತಲ್ವಾ, ಹಾಗಾಗಿ ಕ್ಯಾರೆಟ್ನ ಸಣ್ಣಗೆ ಮಾಡಿದ್ದೀನಿ. ಸೊ ಸ್ಟೀಮ್ ಮಾಡಿ ಸಾಫ್ಟ್ ಆಗೋ ತನಕ ಒಂದು ಏನಪ್ಪ ಟೆಸ್ಟ್ ಮಾಡಿ, ಫೋರ್ಕ್ ನೀಟಾಗಿ ಒಳಗೆ ಹೋಗ್ತಿದೆ ಅಂದರೆ ಬೆಂದಿದೆ ಅಂತ. ಫುಲ್ಲು ಏನಪ್ಪ ತುಪ್ಪದ ಥರ ಬೆಣ್ಣೆ ಥರ ಸಾಫ್ಟ್ ಆಗಬೇಕಂತಿಲ್ಲ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬೇಯಿಸೋಕ್ಕೆ ಬಳಸಿದ್ದು ನೀರು ತೊಗೊಳ್ಳಿ. ಅತಿ ನೀರು ಹಾಕಬಾರ್ದು. ಪ್ಯೂರಿಗಳನ್ನ ಕೊಟ್ಟಾಗ ಬೆರಳಲ್ಲಿ ಎತ್ತಿದಾಗ ಅದು ನಿಲ್ಲಬೇಕು. ನಾನು ಯಾವಾಗಲೂ ಸರಿ ಮತ್ತು ಪ್ಯೂರಿ ಸೂಪು 1 ವರ್ಷದ ಒಳಗಿನ ಮಕ್ಳಿಗೆ ಕೊಡುವಾಗ ಇದನ್ನು ಹೇಳ್ತೀನಿ. ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಳಿ. ವಂಡರ್ ಶೆಫ್ ಬ್ಲೆಂಡರ್ ಜಾರ್ ಕೂಡ ನಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿ ಪರ್ಚೇಸ್ ಮಾಡ್ಬೋದು. ಕ್ಯಾರೆಟ್ ಆ್ಯಪಲ್ ಪ್ಯೂರಿ ತಯಾರಾಗಿದೆ. ನೆಕ್ಸ್ಟು ಕ್ಯಾರೆಟ್ ಸೂಜಿ ಉಪ್ಮಾ. ಇದನ್ನು ಕೂಡ 6 ತಿಂಗಳ ನಂತರ ಕೊಡ್ಬೋದು ನೀವು. ಇನ್ನೂ ಸಾಫ್ಟಾಗಿ ಸ್ವಲ್ಪ ಉದ್ರುದ್ರಾಗಿ ಕಾಣ್ತದೆ, ಇನ್ನೂ ನೀರು ಹೆಚ್ಚಿಗೆ ಹಾಕಿ ಅವ್ರಿಗೆ ಮಾಡಿಕೊಡ್ಬೋದು. ಮತ್ತು ಬೇಕಾಗಿರೋ ಸಾಮಗ್ರಿಗಳ ಪಟ್ಟಿ. ಮೊದಲು ರವೆ ಒಂದು ಬಟ್ಲಿಗೆ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ಅಷ್ಟೇ. ತೆಗೆದಿಡಿ. ತಣ್ಣಗಾಗೋ ಅಷ್ಟರಲ್ಲಿ ಅದೇ ಬಾಣಲಿಗೆ ತುಪ್ಪ ಹಾಕಿ ಕ್ಯಾರೆಟ್ ಹಾಕ್ತಿದ್ದೀನಿ. ಬೇಯೋ ತನಕ ಇದನ್ನು ಹುರಿತಾ ಬನ್ನಿ. ಸ್ವಲ್ಪ ಸಾಫ್ಟ್ ಆಗಲಿ. ಚಿಕ್ಕ ಮಕ್ಕಳಂದರೆ ತುಂಬ ಸಾಫ್ಟ್ ಆಗಲಿ. 8-9 ತಿಂಗಳ ಮಕ್ಕಳಂದರೆ ಸ್ವಲ್ಪ ಉದ್ರುದ್ರಾಗಿದ್ರು ತರಿಯಾಗಿದ್ರು ಕ್ಯಾರೆಟ್ನ ತಿಂತಾರೆ. ನೆಕ್ಸ್ಟ್ ನಾನು ಜೀರಿಗೆ ಮೆಣಸಿನ ಪುಡಿ ಹಾಕಿ ಮತ್ತು ಇದನ್ನು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಕಾಯಿಸಿಟ್ಕೊಂಡಿರೋ ಅಂಥ ನೀರು ಹಾಕ್ತಿದ್ದೀನಿ. ನೆಕ್ಸ್ಟು ಹುರಿದಿದ್ದಂತಹ ರವೆ ಹಾಕಿ ನಾರ್ಮಲ್ ಉಪ್ಪಿಟ್ಟು ಥರನೇ ಉಪ್ಪು ಹಾಕೂಡ್ದು 1 ವರ್ಷದ ಒಳಗಿನ ಮಕ್ಕಳಿಗೆ, ಹಾಗಾಗಿ ಸ್ಪೆಷಲಾಗಿ ಮಾಡ್ಕೊಳ್ಳಿ. ನಿಮ್ಗೆ ಮಾಡ್ತಿದ್ದೀರಾ ಅಥವಾ 1 ವರ್ಷದ ಮೇಲ್ಪಟ್ಟಿನ ಮಕ್ಳಿಗೆ ಮಾಡ್ತಿದ್ದೀರಾ ಅಂದರೆ ಮಾತ್ರ ಉಪ್ಪು ಹಾಕೋದಿಲ್ಲ. ಹಾಕಿ 2 ನಿಮಿಷ ಸಿಮ್ಮರ್ ಮಾಡಿ ಮುಚ್ಚಿಡಿ. ನಂತರ ಇಲ್ಲಿ ಕಾಣಿಸ್ತಿರೋ ಥರ ನೀವು ಉದ್ರುದ್ರಾಗಿದೆ ನೋಡಿ, ನೀರು ಕಮ್ಮಿ ಹಾಕಿದ್ದೆ 8-9 ತಿಂಗಳ ಮಕ್ಕಳಿಗೆ. ಇನ್ನು ದೊಡ್ಡವ್ರಿಗಾದರೆ ನೀವು ಜಾಸ್ತಿ, ಮತ್ತು ಇನ್ನು ಚಿಕ್ಕವ್ರಿಗಾದರೆ ಜಾಸ್ತಿ ನೀರು ಹಾಕಿ. ನಮ್ಮ 3ನೇ ರೆಸಿಪಿ ಇವತ್ತು ಸೇವರಿ ಕ್ಯಾರೆಟ್ ಓಟ್ಸ್. ಇದನ್ನು ಕೂಡ 6 ತಿಂಗಳ ನಂತರ ಕೊಡ್ಬೋದು. ಸ್ವಲ್ಪ ಜೀರಿಗೆ ಮೆಣಸು ಕಡಿಮೆ ಹಾಕಿ ಮಾಡಿ. ಓಟ್ಸ್ ಬಹಳ ಪೌಷ್ಟಿಕ, ಮಕ್ಕಳಿಗೆ ಒಳ್ಳೆಯದು. ಬೇಕಾಗಿರೋ ಸಾಮಗ್ರಿಗಳ ಪಟ್ಟಿ ಇಲ್ಲಿದೆ. ಒಂದು ಬಟ್ಲಿಗೆ ನಾನು ತುಪ್ಪ ಹಾಕ್ತಿದ್ದೀನಿ. ಅದೇ ಥರ ಇದಕ್ಕೂ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಹಾಕ್ತಿದ್ದೀನಿ. ಹಿಂಗೆ ಹಾಕ್ತಿದ್ದೀನಿ, ಬಹಳ ರುಚಿಯಾಗಿರುತ್ತೆ ಹಿಂಗು, ಮಕ್ಳಿಗೆ ಇಷ್ಟ ಆಗುತ್ತೆ. ಅರಿಶಿಣದ ಪುಡಿ, ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ. ನೆಕ್ಸ್ಟು ಇಲ್ಲಿ ನೀರು ಹಾಕ್ತಿದ್ದೀನಿ.
ಇದು ಓಟ್ಸು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕವರ್ ಮಾಡಿ ಬಿಟ್ಟರೆ ಆಲ್ಮೋಸ್ಟ್ ಅದು ಬೇಯ್ತಾ ಇರುತ್ತೆ. ಮತ್ತು ನೀರಾಗಿದ್ದಾಗೆ ತೆಕ್ಕೊಂಡ್ಬಿಡಿ, ಯಾಕಂದರೆ ತುಂಬ ಗಟ್ಟಿ ಆಗಿಬಿಟ್ರೆ ಮಕ್ಳಿಗೆ ಇಷ್ಟ ಆಗಲ್ಲ. ನೋಡಿ, ಅಷ್ಟು ನೀರಾಗಿದ್ದಿದ್ದು ಇಲ್ಲಿ ಎಷ್ಟು ಗಟ್ಟಿಯಾಗಿ ಕಾಣಿಸ್ತಿದೆ. ಸಿಂಪಲ್ ರೆಸಿಪಿ ಅಲ್ವಾ? 4ನೇ ರೆಸಿಪಿ ಕ್ಯಾರೆಟ್ ಟೊಮ್ಯಾಟೊ ಸೂಪ್. ಇದನ್ನು 8 ತಿಂಗಳ ಮೇಲ್ಪಟ್ಟಿನ ಮಕ್ಳಿಗೆ ಮಾತ್ರ ಕೊಡಿ, ಯಾಕಂದರೆ ಸೂಪ್ ಸ್ವಲ್ಪ ನೀರಿನ ಅಂಶ ಹೆಚ್ಚು, ಮಕ್ಳಿಗೆ ನೀರು ಹೆಚ್ಚಿಗೆ ಕುಡ್ದು. ಆ್ಯಂಡ್ 8 ತಿಂಗಳ ಮೇಲ್ಪಟ್ಟಿಗೆ ಮಾಡುವಾಗ ನೀವು ಏನೇನು ಐಟಮ್ ವೇರಿಯೇಷನ್ ಮಾಡ್ಕೊಳ್ಬೋದು, ಒಂದಿಷ್ಟು ಆ್ಯಡ್ ಆರ್ ಮೈನಸಸ್. ಓಕೆ, ಕ್ಯಾರೆಟ್ ಮತ್ತು ಟೊಮ್ಯಾಟೋನ ಒಂದು ಕುಕ್ಕರ್ಗೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಒಂದು 2-3 ಕೂಗಷ್ಟು ಕೂಗಿಸ್ಕೊಳ್ಳಿ. ಒಂದು ಬಟ್ಲಲ್ಲೇ ಆದರೂ ಬೇಯಿಸ್ಕೊಂಡು ಮಾಡಿದ್ರೂ ತೊಂದರೆ ಇಲ್ಲ. ಬಹಳ ಹಳೆಯ ವಿಡಿಯೋ, ಇದನ್ನೆಲ್ಲ ಕಂಬೈನ್ ಮಾಡಿ ಒಂದು ಕಾಂಬಿನೇಷನ್ ವಿಡಿಯೋ ಮಾಡೋವಾಗ ನಿಮ್ಗೆ ಅನಿಸ್ಬೋದು ಏನಪ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಸ್ವಲ್ಪ ಹಳೆ ವಿಡಿಯೋಗಳಿವೆಲ್ಲ. ನೆಕ್ಸ್ಟು ಬ್ಲೆಂಡರ್ನಲ್ಲಿ ಇದನ್ನು ರುಬ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಕೂಡ ರುಬ್ಕೋಬೋದು. ಮತ್ತು ಬೆಣ್ಣೆ ಚೆನ್ನಾಗಿರುತ್ತೆ ಸೂಪ್ಗಳಿಗೆ ತುಪ್ಪಕ್ಕಿಂತ. ಮತ್ತು ಕ್ಯೂಮಿನ್ ಪೆಪ್ಪರ್ ಅಂದರೆ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕಿ ಒಂದು ಕುದಿ ಬರೋ ತನಕ ಕುದಿಸಿ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡೋದಕ್ಕೆ ನಮ್ಮ ಕ್ಯಾರೆಟ್ ಮತ್ತು ಟೊಮ್ಯಾಟೊ ಸೂಪ್ ಸಿದ್ಧವಾಗಿದೆ. ಇವತ್ತಿನ ಕಡೆಯ ರೆಸಿಪಿ ಕ್ಯಾರೆಟ್ ಕಾಯಿನ್ಸ್. ಇದು ಬಹಳ ಫೇಮಸ್ ನಮ್ಮ ಇದರಲ್ಲಿ, ಇಂಗ್ಲೀಷಲ್ಲಿ ಇದನ್ನು ಹಾಕಿದ್ದು. ಇಂಗ್ಲೀಷ್ ಚಾನಲಲ್ಲಿ ತುಂಬ ಜನ ಮೆಚ್ಚುಗೆ ತೋರಿಸಿದ್ರು, ಯಾಕಂದರೆ ಸಾಫ್ಟಾಗಿರುತ್ತೆ, ಮಕ್ಕಳಿಗೆ ತುಂಬ ಒಳ್ಳೆಯದು. ಫಿಂಗರ್ ಫುಡ್ಡಾಗಿ ಕೈಗೆ ಎತ್ಕೊಂಡು ತಿನ್ನೋದಕ್ಕೆ ಸಹಾಯ ಆಗುತ್ತೆ. ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೆಣಸು ಮತ್ತು ಉಪ್ಪು ಹಾಕ್ತಿದ್ದೀನಿ. ಎಲ್ಲ ಹಾಕಿಟ್ಕೊಂಡು ಇದನ್ನು ಒಂದು ಹಿಟ್ಟು ಥರ ಮಾಡ್ಕೊಳ್ಳಿ. ಒಂಚೂರು ನೀರು ಹಾಕಿ. ಎಷ್ಟು ಸಿಂಪಲ್ ರೆಸಿಪಿ ನೋಡಿ. ಒಂದೊಂದು ಸತಿ ಏನಾಗುತ್ತೆ, ಟೆನ್ಷನಲ್ಲಿ ಐಡಿಯಾಸ್ ಬರೋಲ್ಲ. ಸೊ ನಮ್ಮ ಚಾನಲ್ನಲ್ಲಿ ಈ ಥರ ಸಿಂಪಲ್ ಅನಿಸಿದ್ರು ವೆರೈಟಿ ರೆಸಿಪಿ ನಿಮ್ಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಐ ಕೀಪ್ ಪ್ರಮೋಟಿಂಗ್ ಇಟ್. ನೆಕ್ಸ್ಟ್ ಕ್ಯಾರೆಟ್ ಕಾಯಿನ್ಸ್. ಈಗ ಕಾಯಿನ್ಸ್ ಅಂದ್ರೆ ಇನ್ನೇನಿಲ್ಲ, ಕಾಸು ಥರ ಒಂದೊಂದು ಪುಟ್ಟದಾಗಿ ಮಾಡಿ ಎಳೆ ಮಕ್ಕಳು 8 ತಿಂಗಳ ಹತ್ರ ತಿನ್ನೋದಕ್ಕೆ. ಉಪ್ಪು ಇಲ್ಲದೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಟ್ಕೊಂಡು ಟಿಕ್ಕಿ ಥರ ಇದನ್ನು ಒಂಚೂರೇ ಹಾಕಿ ಇದನ್ನು ಫ್ರೈ ಮಾಡಿ. ಎಲ್ಲದ್ರ ಮೇಲೂ ಇನ್ನೊಂದು ಸರಿ ತುಪ್ಪ ಹಾಕಿ ಮತ್ತೆ ತಿರುಗಿಸಿ ಇದನ್ನು ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. 2 ಕಡೆ ಬೇಯಿಸಿ ಇದನ್ನು ಒಂದು ಪ್ಲೇಟಿಗೆ ತೊಗೊಂಡು ಸರ್ವ್ ಮಾಡೋದಕ್ಕೆ ಸಿದ್ಧ ನಮ್ಮ ಕ್ಯಾರೆಟ್ ಕಾಯಿನ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇರೆ ಕಾಂಬಿನೇಷನ್ ಓಟ್ಸ್ ಬಳಸಿ ಶಿಶುಗಳಿಗೆ ಸರಿ ಹೇಗೆ ಮಾಡೋದು ಮತ್ತು ಸರಿ ಪುಡಿ ಮಾಡಿಟ್ಕೊಂಡು ನಂತರ ಯೂಸ್ ಮಾಡೋ ಥರ ಹೇಗೆ ಮಾಡ್ಬೋದು ಅಂತ ಆಪ್ಷನ್ ಇದೆ. ಈ ಕಾಂಬಿನೇಷನ್ ನೋಡಿ. ಮತ್ತು ಪಾಲಕ್ ಬಳಸಿ ಮಕ್ಕಳಿಗೆ ಯಾವ್ಯಾವ ರೀತಿಯಲ್ಲಿ ಆಹಾರಗಳು ಮಾಡ್ಬೋದು. ಪಾಲಕ್ ಎಷ್ಟು ಒಳ್ಳೆಯದಲ್ವ ಮಕ್ಕಳಿಗೆ. ವಿಟಮಿನ್ ಎ ಇದೆ, ಇಮ್ಯುನಿಟಿ ಹೆಚ್ಚಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊಪ್ಪನ್ನ ಜನರಲಿ ನಾವು ಮಕ್ಕಳಿಗೆ ಹೇಗೆ ಮಾಡೋದು ಅನ್ಕೋತಿರ್ತೀವಿ. ಸೊಪ್ಪಿನ ಪಲ್ಯ, ರಸ ಅಲ್ಲದೆ ಇನ್ನೇನು ಮಾಡ್ಬೋದು ಈ ವಿಡಿಯೋನಲ್ಲಿ ಚೆಕ್ ಮಾಡಿ. ಮತ್ತು ರೀಸೆಂಟಾಗಿ ಮಖಾನ, ಫಾಕ್ಸ್ ನಟ್ಸ್ ಅಂತಾರೆ, ಕಮಲದ ಬೀಜದ ಹೂವು, ಇದು ಪಾಪ್ ಮಾಡಿ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮಲ್ಲಿ ಕಡಿಮೆ ಉಪಯೋಗ, ಬಟ್ ತುಂಬ ನ್ಯೂಟ್ರಿಷಿಯಸ್. ಈಗ ತುಂಬ ಫೇಮಸ್ ಆಗ್ತಿದೆ. ಅದರಿಂದ ಸರಿ ಹೇಗೆ ಮಾಡೋದು ಮತ್ತಿತರ ರೆಸಿಪೀಸ್ನ ಚೆಕ್ ಮಾಡ್ಬೋದು ನೀವು. ನಮ್ಮ ಬ್ಲಾಗ್ನಲ್ಲಿ ಇದೇ ಥರ ವಿಡಿಯೋಸ್ ರೆಸಿಪೀಸ್ ನಿಮಗೆ ಸಿಗುತ್ತೆ. totsandmoms.com ಬ್ಲಾಗ್ ಚೆಕ್ ಮಾಡಿ. ಕನ್ನಡದಲ್ಲಿ ಲೇಖನಗಳಲ್ಲಿ ನಿಮಗೆ ಸಿಗುತ್ತೆ. ಮತ್ತು ನಮ್ಮ ಸ್ಟೋರ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಬೇಬಿ ಫುಡ್ಸ್, ಅಲ್ಲಿ ಶಿಶುಗಳಿಗೆ ಸರಿ ಆಹಾರ ಮತ್ತು ಸೀರಿಯಲ್ಸ್, ಇನ್ಸ್ಟೆಂಟ್ ಮಿಕ್ಸ್ ಎಲ್ಲ ಸಿಗುತ್ತೆ. ಮತ್ತು ದೊಡ್ಡ ಮಕ್ಕಳಿಗೆ ಪ್ಯಾನ್ ಕೇಕ್ ಮಿಕ್ಸ್ ಆಗಲಿ, ಗ್ರೆನೋಲಾ ಮಿಕ್ಸ್ ಆಗಲಿ, ದೊಡ್ಡವ್ರಿಗೆ ಹೆಲ್ತ್ ಡ್ರಿಂಕ್ ಮಿಕ್ಸು, ಕುಕೀಸ್ ರೇಂಜ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಅದೆಲ್ಲ ಚೆಕ್ ಮಾಡಿ. ಮತ್ತು ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್.